ಖಾಸಗಿ ಬಸ್, ಟ್ರಕ್, ಆಟೋ, ಟ್ಯಾಕ್ಸಿ ಚಾಲಕರು, ಕ್ಲೀನರ್ ಸೇರಿ ರಾಜ್ಯದಲ್ಲಿ ಸುಮಾರು 30 ಲಕ್ಷ ಖಾಸಗಿ ವಾಣಿಜ್ಯ ವಾಹನಗಳ ಚಾಲಕ ಸಿಬ್ಬಂದಿಗೆ ರಾಜ್ಯ ಸರ್ಕಾರ ಹೊಸ ವರ್ಷದ ಉಡುಗೊರೆಯಾಗಿ ಸಾಮಾಜಿಕ ಭದ್ರತಾ ಯೋಜನೆ ಜಾರಿ ಮಾಡುತ್ತಿದೆ. ಬ್ಯಾಡ್ಜ್ ಹೊಂದಿರುವ 8 ಲಕ್ಷ ವಾಣಿಜ್ಯ ವಾಹನಗಳ ಚಾಲಕರು, ಕ್ಲೀನರ್, ಮೆಕ್ಯಾನಿಕ್ ಸಂಬಂಧಿತ ಕೆಲಸಗಾರರು ಈ ಯೋಜನೆಗೆ ಫಲಾನುಭವಿ ಆಗಲಿದ್ದಾರೆ. ಖಾಸಗಿ ಬಸ್, ಟ್ರಕ್, ಸರಕು ಸಾಗಣೆ ವಾಹನ, ಆಟೋ, ಟ್ಯಾಕ್ಸಿ ಚಾಲಕರು, ನಿರ್ವಾಹಕರು, ಕ್ಲೀನರ್ ಸೇರಿ ರಾಜ್ಯದಲ್ಲಿ ಸುಮಾರು 28ರಿಂದ 30 ಲಕ್ಷ ಇರೋ ಖಾಸಗಿ ವಾಣಿಜ್ಯ ವಾಹನಗಳ ಚಾಲಕ ಸಿಬ್ಬಂದಿಗೆ ಹೊಸ ವರ್ಷದ ಉಡುಗೊರೆಯಾಗಿ ಸಾಮಾಜಿಕ ಭದ್ರತಾ ಯೋಜನೆ ಜಾರಿಯಾಗ್ತಾ ಇದೆ. ಬ್ಯಾಡ್ಜ್ ಹೊಂದಿರುವ 8 ಲಕ್ಷ ವಾಣಿಜ್ಯ ವಾಹನ ಚಾಲಕರು ಒಳಗೊಂಡು ನಿರ್ವಾಹಕರು, ಕ್ಲೀನರ್, ಮೆಕ್ಯಾನಿಕಲ್, ಬಾಡಿ ಬಿಲ್ಡಿಂಗ್ ಕೆಲಸ ಹಾಗೂ ಸಂಬಂಧಿತ ಇತರರು ಈ ಯೋಜನೆಯ ಫಲಾನುಭವಿಗಳಾಗಲಿದ್ದಾರೆ. ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಡಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತೆ. ಈ ಉದ್ದೇಶಕ್ಕೆ ಆರಂಭಿಕವಾಗಿ 30 ಕೋಟಿ ರೂಪಾಯಿ ಹಣದ ಅಗತ್ಯವನ್ನ ಅಂದಾಜು ಮಾಡಲಾಗಿದೆ. ಸದ್ಯಕ್ಕೆ ಮಂಡಳಿ ನಿಧಿಯಿಂದ ಯೋಜನೆ ಆರಂಭಿಸಿ ಮುಂದಿನ ದಿನಗಳಲ್ಲಿ ವಾಣಿಜ್ಯ ವಾಹನಗಳ ನೋಂದಣಿ ವೇಳೆ ಹೆಚ್ಚುವರಿ ಸೆಸ್ ಸಂಗ್ರಹದ ಮೂಲಕ ಸಂಪನ್ಮೂಲ ಹೊಂದಿಸಲಾಗುತ್ತೆ. ಚಾಲಕರ ಭದ್ರತೆಗೆ ಆದ್ಯತೆ. ಚಾಲನಾ ಸಿಬ್ಬಂದಿ ಬಹುತೇಕ ದಿನವಿಡೀ ರಸ್ತೆ ಸಂಚಾರದಲ್ಲೇ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಅಪಘಾತ ಮತ್ತಿತರ ಅವಘಡಗಳಿಗೆ ತುತ್ತಾಗೋದು ಹೆಚ್ಚು. ಬಹುತೇಕ ಬಡ ಕುಟುಂಬದವರೇ ಚಾಲಕ, ನಿರ್ವಾಹಕ, ಕ್ಲೀನರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಈ ಸಿಬ್ಬಂದಿಯ ಪ್ರಾಣಕ್ಕೆ ಕುತ್ತಾದ್ರೆ ಅವಲಂಬಿತ ಕುಟುಂಬ ಜೀವನಾಧಾರ ಕಳೆದುಕೊಳ್ಳುತ್ತೆ. ಸೇವಾ ಭದ್ರತೆ ಹಾಗೂ ಯಾವುದೇ ಸವಲತ್ತುಗಳು ಇಲ್ಲದ ಈ ಅಸಂಘಟಿತ ವರ್ಗಕ್ಕೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಬೇಕು ಎಂಬುದು ಬಹು ಹಿಂದಿನ ಚಿಂತನೆಯಾಗಿದೆ. ಸಿಎಂ ಸೂಚನೆಯಂತೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿಶೇಷ ಆಸಕ್ತಿಯನ್ನು ವಹಿಸಿ ಸಾರಿಗೆ ಇಲಾಖೆ ಸಹಯೋಗ ಮತ್ತು ಸಹಕಾರದಲ್ಲಿ ಯೋಜನೆ ಜಾರಿಗೆ ತಯಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಅಪಘಾತದಲ್ಲಿ ಮೃತಪಟ್ಟರೆ 5 ಲಕ್ಷ ರೂಪಾಯಿ ಪರಿಹಾರ, ಶಾಶ್ವತ ಅಂಗವೈಕಲ್ಯಕ್ಕೆ 2 ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ 1 ಲಕ್ಷ ರೂಪಾಯಿವರೆಗೆ ವೈದ್ಯಕೀಯ ಚಿಕಿತ್ಸೆ ವೆಚ್ಚ ಮರುಪಾವತಿಗೆ ಅವಕಾಶ ಕಲ್ಪಿಸಲಾಗಿದೆ. ಮೃತರ 2 ಮಕ್ಕಳಿಗೆ 1ರಿಂದ PUCವರೆಗೆ ಶೈಕ್ಷಣಿಕ ನೆರವು ಕೂಡ ಸಿಗಲಿದೆ. ನಿಧಿ ಸಂಗ್ರಹ ಹೇಗೆ? ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಇದರ ಮೂಲಕ ಅನುಷ್ಠಾನಗೊಳಿಸುವ ಈ ಯೋಜನೆಗಾಗಿ ವಾರ್ಷಿಕ 30 ಕೋಟಿ ರೂಪಾಯಿ ಹಣದ ಅಗತ್ಯವನ್ನ ಅಂದಾಜು ಮಾಡಲಾಗಿದೆ. ಅದಕ್ಕಾಗಿ ವಾಣಿಜ್ಯ ವಾಹನಗಳ ನೋಂದಣಿ ವೇಳೆ ಸೆಸ್ ಸಂಗ್ರಹ ಮಾಡಲಾಗುವುದು. ಈ ಉದ್ದೇಶಕ್ಕೆ ಕರ್ನಾಟಕ ಮೋಟಾರು ವಾಹನಗಳ ನೋಂದಣಿ ಕಾಯ್ದೆಯಲ್ಲಿ ಸೂಕ್ತ ತಿದ್ದುಪಡಿ ತರೋಕೆ ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.